ವೆಲ್ಕಮ್ ಬ್ಯಾಕ್ ಟು ಒಂದು ಹೊಸ ವೀಡಿಯೋಕ್ಕೆ. ಏನಂದ್ರೆ ತುಂಬ ವಿದ್ಯಾರ್ಥಿಗಳು ಲಾಗಿನ್ ಆಗಕ್ಕೆ ಭಾಳ ಪ್ರಾಬ್ಲಮ್ ಆಗತೈತಿ. ಲಾಗಿನ್ ಆಗಕತ್ತಿಲ್ಲ ಹೇಳ್ಬೇಕಂದ್ರೆ ಅದ್ರಾಗ ಅದೇನಂತೇಳಿ ಹೇಳ್ತೀನಂತ. ಸೊ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ನೀವು ನಿಮ್ಮ ಒಂದು ಡೌಟ್ನ ಕೇಳ್ಬೋದು. ಇಲ್ಲ ನಮಗೆ ಕಮೆಂಟ್ ಮಾಡೋಕೆ ಹೆಸಿಟೇಟ್ ಆಕೈತಿ ಅಂದ್ರೆ ಮೇಲೆ ಇನ್ಸ್ಟಾಗ್ರಾಮ್ ಐಡಿ ಹಾಕಿರ್ತೀನಿ ಅಂತ. ಸೊ ನೀವು ಇನ್ಸ್ಟಾಗ್ರಾಮಿಗೆ ಬಂದು ಐಡಿನ ಫಾಲೋ ಮಾಡ್ಕೊಂಡು ನೀವು ನಂಗೆ DM ಮಾಡಿದ್ರಿ ಅಂದರೆ ನಾನು ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ತೀನಿ. ಸೊ ಬರೀ ವಿಡಿಯೋ ಹೋಗೋಣಂತ. ಸೊ ಇಲ್ಲಿ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಅಂತ ಏನು ಬರತೈತೆ ಅಂತೇಳಿ. ನಿಮ್ಮೊಂದು ಪಾಸ್ವರ್ಡ್ ಹಾಕಿರ್ತೀರಿ, ಕ್ಯಾಪ್ಚನ್ ಹಾಕಿರ್ತೀರಿ. ಸೊ ಎಲ್ಲ ಕರೆಕ್ಟಾಗಿ ಇರ್ತೈತಿ. ಸೊ ಕರೆಕ್ಟಾಗಿ ಇದ್ದರೂ ಸಹ ಅದೇನಪ್ಪ ಅಂತಂದ್ರೆ ಅದು ತಪ್ಪೈತಿ ಇದು ತಪ್ಪೈತಿ ಅಂತ ಹೇಳ್ಕರೆ ತೋರಿಸ್ತೈತಿ. ಸೊ ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ ಅಂತ ಲೈವ್ ಆಗಿ. ಸೊ ಈ ಥರ ಲಾಗಿನ್ ಯೂಸಿಂಗ್ OTP ಅಂತೆಲ್ಲ ಕೊಡ್ತೀರಿ. ಸೊ ಈ ರೀತಿ ಕೊಟ್ಟ ಮೇಲೆ ಈ ರೀತಿ ಬರ್ತೈತಿ, ಪ್ಲೀಸ್ ರೀಚೆಕ್ ಎಂಟರ್ಡ್ ಯೂಸರ್ ಐಡಿ ಆ್ಯಂಡ್ ಪಾಸ್ವರ್ಡ್. ನಾವು ಇವನ್ ಕರೆಕ್ಟ್ ಹಾಕಿರ್ತೇವೆ, ಏನೂ ತಪ್ಪಿರೋದಿಲ್ಲ, ಎಲ್ಲ ಪರ್ಫೆಕ್ಟಾಗಿ ಹಾಕಿರ್ತೀವಿ. ಸ್ಟಿಲ್ ಈ ಥರ ಬರಾಕತ್ತೈತಿ. ಇದು ನೆಟ್ವರ್ಕಿಂದ ಇಶ್ಯೂ ಐತಿ. ಸೊ ಮೇಲೆ KE ಅವರಿಗೆ ನಾವು ಇದನ್ನ ಕೇಳ್ಬೋದು, ಕೇಳಬೇಕು ಇದನ್ನು. ಇದು ನಿಮ್ಮ ತಪ್ಪಲ್ಲ ಅಂದರೆ ನಮ್ಮ ಪಾಸ್ವರ್ಡ್ ಆಗಿರ್ಬೋದು, ನಮ್ಮ OTP ಆಗಿರ್ಬೋದು, ಇದೇನೂ ಪ್ರಾಬ್ಲಮ್ ಇಲ್ಲ. ಇದು KCT ಕಡೆಯಿಂದ ವೆಬ್ಸೈಟ್ ಕಡೆಯಿಂದನೇ ಪ್ರಾಬ್ಲಮ್ ಐತಿ. ಯಾರೂ ಭಯ ಪಡೋಕೆ ಹೋಗ್ಬೇಡ್ರಿ. ಇದು ಆದಷ್ಟು ಬೇಗ ಸೊಲ್ಯೂಷನ್ ಸಿಗ್ತೈತಿ, ಸೊಲ್ಯೂಷನ್ ಕೊಡ್ತಾರೆ KE ಅವರು. ಸೊ ಇದಾಗಿತ್ತು ಇವತ್ತಿನ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಕೌನ್ಸಿಲಿಂಗ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಈ ಚಾನಲ್ ಕೊಡ್ತಿರ್ತೇನಂತ. ಓಕೆ, ಬಾಯ್.